ನಾವು ಕಳೆದ 5 ದಿನಗಳಿಂದ 4 ದಿನ ಆಯಿತು, ಇವತ್ತು 5ನೇ ದಿನ. 5 ದಿನಗಳಿಂದ ಬಳ್ಳಾರಿ ಜಿಲ್ಲೆ ಒಂದು ಕಥೆಗಳನ್ನು ಸಹ ನಾವು ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಇದಕ್ಕೆ ಬೇಸಿಕಲಿ ಈಗ ನನ್ನ ಕೆಲವು ಪತ್ರಿಕಾ ಮಾಧ್ಯಮದ ಮಿತ್ರರು ಕೇಳಿದ್ರು, ಸರ್ ನಾರ್ಮಲಿ ಹೋಗುವಾಗ ತಾವು ಪ್ರೆಸ್ಸಲ್ಲಿ ಜೊತೆಯಲ್ಲಿ ಕರ್ಕೊಂಡೋಗಿಲ್ಲ, ನಮಗೆ ಇಂಟಿಮೇಷನ್ ಇಲ್ಲ. ನಾರ್ಮಲಿ ಯಾರೇ ಬಂದರೂ ಅಧಿಕಾರಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಪತ್ರಕರ್ತರನ್ನಂತೂ ಜೊತೆಯಲ್ಲಿ ಇದ್ದೇ ಇರ್ತಾರೆ ಅಂತ. ಅದಕ್ಕೆ ಅಲ್ಲನ್ನು ಕಳಿಸಿ ಜಿಲ್ಲೆಗೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೆಲವು ಜಿಲ್ಲೆಗಳಲ್ಲಿ ನಮಗೆ ಆ ಅನುಭವ ಸಹ ಆಗಿದೆ. ಅವರು ಎಲ್ಲ ಜಿಲ್ಲೆಯಲ್ಲಿ ಈ ಹಕ್ಕಿ ದಾಸ್ತಾನು ಏನಿರುತ್ತೆ ಅದು ಅಲಾಟ್ಮೆಂಟಿಗೆ ಮತ್ತು ಇಶ್ಯೂ ಆಗಿರೋದಕ್ಕೆ ಆ ಬ್ಯಾಲೆನ್ಸನ್ನು ರೆಡಿ ಮಾಡಿಕೊಂಡು, ಈಗ ತಮಗೆ ಗೊತ್ತಿರೋ ಹಾಗೆ ಅಥವಾ ಗೋಡೌನ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಈಗ ಇರುವಂಥ ನಿಜವಾದ ವ್ಯವಸ್ಥೆಯನ್ನು ನಾವು ಕಣ್ಣಾರೆ ನೋಡಬೇಕಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ವಿ, ನಾವು ಇವ್ರಿಗೆ ಯಾರಿಗೂ ಇಂಟಿಮೇಟ್ ಮಾಡಲೇ ಇಲ್ಲ. ನಾವು ಮಂಡೇ ಮಾರ್ನಿಂಗ್ ಅರೌಂಡ್ 3 o'clock 4 o'clock ಇಲ್ಲಿ ರೀಚ್ ಆಗಿ ಅವ್ರಿಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ನಾವು ವಿ ಸ್ಟಾರ್ಟೆಡ್ ಅಟ್ 9 o'clock. ಬೆಳಿಗ್ಗೆ 9 ಗಂಟೆಗೆ ನಾವು ಸ್ವಲ್ಪ 3-4 ಕಾರ್ ತೊಗೊಂಡು ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಿ ಅವತ್ತು ಮಂಡೇ ತುಂಬ ನಮ್ಗೆ ಕ್ಲಾರಿಫಿಕೇಷನ್. ಈಗ ನಾವು 17ನೇ ತಾರೀಕು ಬೆಳಿಗ್ಗೆ ಫಸ್ಟ್ ಬಂದ ತಕ್ಷಣ 17ನೇ ವಾರ್ಡು ಗ್ರಾಹಕರ ಸಹಾಯಕ ಸಂಘ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 175 SN ಪೇಟೆ ಇಲ್ಲಿ ನ್ಯಾಯಬೆಲೆ ಅಂಗಡಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ವಿ. ಅಲ್ಲಿ ಚೀಟಿದಾರರಿಗೆ ಆಹಾರ ಧಾನ್ಯ ವಿತರಣೆ ಮಾಡ್ತಾಯಿದ್ವಿ. ಅದರಲ್ಲಿ ಸುಮಾರು 17 ಮೂಟೆ ಅಂದರೆ 8.5 ಕ್ವಿಂಟಾಲ್ ಅಕ್ಕಿ ಜಾಸ್ತಿ ಇತ್ತು. ಅಂದರೆ ಅವರು ತಂದಿರುವಂಥ ಅಕ್ಕಿಗೂ ಇಶ್ಯೂ ಆಗಿರೋದು ಆದಮೇಲೆ ಅಲ್ಲಿ ದಾಸ್ತಾನು ಎಷ್ಟಿರಬೇಕು ಅದಕ್ಕೆ ಪ್ರಮಾಣಕ್ಕಿಂತ ಹೆಚ್ಚಾಗಿ 8.5 ಕ್ವಿಂಟಾಲ್ ಅಕ್ಕಿ ಇತ್ತು. ನಿಮ್ಗೆ ಅರ್ಥ ಆಯ್ತಲ್ಲ. ಈಗ ಅಲ್ಲಿಂದ ಗೋಡೌನಿಂದ ಎಷ್ಟು ಇನ್ನೂ ಒಂದು 1200 ಕಾರ್ಡು ಅಷ್ಟಿರ್ತದೆ. ಆ 1200 ಕಾರ್ಡ್ಗೆ ಅಕ್ಕಿ ಎಷ್ಟು ಬೇಕು ಅಂತ ತಂದಿರ್ತಾರೆ. ಒಂದು 150, 200, 300, 400 ಜನ ಕೊಟ್ಟಿರ್ತಾರೆ. ಇನ್ನು ಉಳಿಕೆ ದಾಸ್ತಾನಿಗೂ ಅವರು ಕಾರ್ಲೇಟ್ ಆಗಬೇಕು. ಆದರೆ ಅದಕ್ಕಿಂತ ಹೆಚ್ಚು 17 ಮೂಟೆ ಅಕ್ಕಿ ಜಾಸ್ತಿ ಇತ್ತು. ಸೊ ಹಾಗಾಗಿ ಅದನ್ನೇನು ಮಾಡಿದ್ವಿ, ನಾವು ಬೀಗ ಹಾಕ್ಕೊಂಡು, ನಮಗೆ ಯಾಕೆಂದರೆ ಗೋಡೌನ್ನಲ್ಲಿ ತುಂಬ ವ್ಯತ್ಯಾಸಗಳಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು. ಈ ಸಾಮಾನ್ಯವಾಗಿ ನಮಗೆಲ್ಲ ಜಿಲ್ಲೆಗಳಿಂದ ಏನಾಗುತ್ತೆ, ಈ ನಿಮ್ಮಂಥ ಪತ್ರಕರ್ತ ಮಿತ್ರರು, ಏಕೆಂದರೆ ನಿಮಗೆ ಜಿಲ್ಲೆಯಲ್ಲಿರೋ ಲೋಪದೋಷಗಳೆಲ್ಲ ಪ್ರಪ್ರಥಮವಾಗಿ ಗೊತ್ತಾಗೋದು ಪತ್ರಕರ್ತರಿಗೆ, ಸಂಘ ಸಂಸ್ಥೆಗಳ ನಡೆಸ್ತಾ ಇರುವಂಥ ಜನಕ್ಕೆ. ಆ ಸಂಘ ಸಂಸ್ಥೆಗಳವರು ಆ ಗೋಡೌನ್ಗೆ ಹೋದಾಗ ಗ್ರಾಮೀಣ ಮತ್ತು ಕುರುಗೋಡು ತಾಲೂಕಿಗೆ ಸಂಬಂಧಿಸಿದ ಸಗಟು ಮಳಿಗೆಗಳು, ಇಲ್ಲಿ 3 ಒಟ್ಟಿಗೆ ಗೋಡೌನ್ಗಳಿವೆ, ತಮಗೆ ಗೊತ್ತಿರ್ಬೋದು. ಅಲ್ಲಿ ಹೋಗಿ ಅಲ್ಲಿ ದಾಸ್ತಾನು ಎಲ್ಲ ಪರಿಶೀಲನೆ ಮಾಡಿದ್ವಿ. ಅಲ್ಲಿ 1275 ಕ್ವಿಂಟಲ್ ಎಕ್ಸೆಸ್ ಇತ್ತು. 3 ಗೋಡೌನ್ನ ಒಬ್ಬರೇ ಮ್ಯಾನೇಜರ್ ನಡೆಸ್ತಾ ಇದ್ದಾರೆ, ಒಬ್ಬರೇ ಸೆಕ್ರೆಟ್ರಿ ಇದ್ದಾರೆ. ಆ 3 ಗೋಡೌನಿಂದ 1275 ಕ್ವಿಂಟಲ್ ಎಕ್ಸೆಸ್ ಬಂತು. ಅದರಲ್ಲಿ ಆ ಎಕ್ಸೆಸ್ ಬಂದಂಥ ಇದನ್ನು ನಾವು ಹೇಳಿದಾಗ ಅವರು ಅಧಿಕಾರಿಗಳು ಜೊತೆಯಲ್ಲಿದ್ದಂಥವರು ಸೆರೆಸ್ತೆದಾರರು, ಅಷ್ಟೊತ್ತಿಗೆ ಇವರು ಯಾರು DD ಶೆಕ್ಕಿನನ್ನು ಬಂದರು. ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲರನ್ನೂ ಕರೆಸ್ಕೊಂಡ್ರು. ಅವ್ರಿಗೆ ಹೇಳಿದ್ವಿ, ಈಗ ನಾವು ಒಂದು ಸಾರಿ ಕೌಂಟ್ ಮಾಡಿದ್ದೀವಿ, ನೀವು ಬೇಕಾದ್ರೆ ಇನ್ನೂ ಕಾಲಾವಕಾಶ ಕೊಡ್ತೀವಿ, ನೀವೇ ಕೌಂಟ್ ಮಾಡಿ, ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ದರೆ ಹೇಳಿ ಅಂತ ಹೇಳಿದ್ವಿ. ಅದನ್ನು ಟೋಟಲಿ ಅವರೆಲ್ಲ ಇನ್ನೂ ಒಂದು ಸಾರಿ, 1 ಅಲ್ಲ 2 ಅಲ್ಲ 3 ಸಾರಿ ಡಿಫ್ರೆಂಟ್ ಹಮಾಲಿಗಳನ್ನ ಕರ್ಕೊಂಡು ಕೌಂಟ್ ಮಾಡಿದ್ರು. ಅದು ಇನ್ನೂ ಸ್ವಲ್ಪ ಎಕ್ಸೆಸ್ ಬಂತು, ಒಂದು 100-150 ಅವ್ರು ಮಾಡಿದ ಮೇಲೆ ಇನ್ನೂ ಎಕ್ಸೆಸ್ ಬಂತು. ಆಲ್ಮೋಸ್ಟ್ 1324 ಕ್ವಿಂಟಾಲಷ್ಟು ವ್ಯತ್ಯಾಸ ಬಂತು. ಹಾಗಾಗಿ ನಾವು 1275 ಅಂತ ಬರೆದಿದ್ವಿ. ಅದೇ ಕೌಂಟಿಗೆ ಅದಕ್ಕೇನು ಎಕ್ಸ್ಪ್ಲನೇಷನ್ ಅಂತೇಳಿ ನಿಮ್ಗೆ ಅವ್ರಿಗೆ ನೋಟಿಸ್ ಕೊಟ್ಟು ಆ ಮ್ಯಾನೇಜರ್ನೂ ಸಹ ಕರೆಸಿದ್ವಿ. ಬಟ್ ಮ್ಯಾನೇಜರ್ ಏನಾಗಿತ್ತು, ಅವರು ನನ್ನ ಮಗಳಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಚಿಕಿತ್ಸೆಗಾಗಿ ದಾವಣಗೆರೆಗೆ ಹೋಗೋದಕ್ಕೆ ಅಂತ ರಜಾ ಅಂತ ಒಂದು ಲೆಟರ್ ಕಳಿಸಿದ್ರು. ಸೊ ಅವರು ಇರಲಿಲ್ಲ. ಬಟ್ ಕೀ ಬೇಕೇ ಬೇಕು ಅಂತ ಇನ್ಸಿಸ್ಟ್ ಮಾಡೋದಕ್ಕೆ ಅವ್ರ ತಮ್ಮನ ಕೈಲಿ ಕೀ ಕೊಟ್ಟು ಕಳಿಸಿದ್ರು. ಆ್ಯಂಡ್ ವಿ ಹ್ಯಾವ್ ಚೆಕ್ ಆ್ಯಂಡ್ ದೇರ್ ವಾಸ್ ಎ ಕ್ಲಿಯರ್ ಕಟ್ ಡಿಫ್ರೆನ್ಸ್. ಆಮೇಲೆ ಗೋಧಿನಲ್ಲೂ ವ್ಯತ್ಯಾಸ ಇತ್ತು, ಸಣ್ಣ ಪುಟ್ಟದ್ದು, ಮತ್ತು ಗೋಧಿ ವೇಸ್ಟ್ ಆಗಿತ್ತು. ಈಗ ನಮಗೆ ಹಲವಾರು ಜಿಲ್ಲೆಗಳಲ್ಲಿ ಸ್ವಲ್ಪ ಈ ಗೋಧಿ ಸಮಸ್ಯೆ ಇಲ್ಲ. ಈಗ ನೀವು ಕೊಡಬೇಕಾದಂಥದ್ದನ್ನು ಸಾಮಾನ್ಯವಾಗಿ ಏನಾಗುತ್ತೆ, ಅಕ್ಕಿ ನೀವು ಯಾರ್ಯಾರು ಕೊಡ್ತೀರಾ, ಹಾಸ್ಟೆಲ್ಗಳಿಗೆ ಕೊಡ್ತೀರಾ, ನ್ಯಾಯಬೆಲೆ ಅಂಗಡಿಗಳಿಗೆ ಕೊಡ್ತೀರಾ, ಮತ್ತು ಇವು ಸರ್ಕಾರಿ ವಸತಿ ಶಾಲೆಗಳಿವೆಲ್ಲ, ಅಲ್ಲಿಗೆಲ್ಲ ಅಕ್ಕಿ ಇಂತಿಂಥ ಪ್ರಮಾಣದಲ್ಲಿ ಮಕ್ಕಳು ಎಷ್ಟು ಜನ ಇದ್ದಾರೆ, 300 ಜನ ಇದ್ದಾರೆ, 200 ಜನ ಇದ್ದಾರೆ, 500 ಜನ ಇದ್ದಾರೆ, ಕಾರ್ಡಲ್ಲಿ 1000 ಇದೆ, 2000 ಇದೆ, 3000 ಇದೆ. ಅಲ್ಲಿಗೆ ಈಗ 5 kg ಅಕ್ಕಿ ಪರ್ ಪರ್ಸನ್ ಕೊಡಬೇಕು.
ಅದಕ್ಕೆ ಎಷ್ಟು ಅಂತೇಳಿ ಇವರು ಡಿಮ್ಯಾಂಡ್ ರೈಸ್ ಮಾಡಿ ಕೊಟ್ಟಿರ್ತಾರೆ ಗೋಡೌನ್ಗೆ. ಗೋಡೌನ್ನಿಂದ FCI ಇಂದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಯಿಂದ ಅವ್ರಿಗೆ ಅಷ್ಟು ಅಕ್ಕಿ ಬರುತ್ತೆ. ಈಗ ನೀವು 1,000 ಕ್ವಿಂಟಲ್ ಬೇಕಾ, 2,000 ಕ್ವಿಂಟಲ್ ಬೇಕಾ, 3,000 ಕ್ವಿಂಟಲ್ ಬೇಕಾ ಅಂತೇಳಿ ಅಕ್ಕಿ ಆ ಗೋಡೌನ್ಗೆ ಒಂದು ತಿಂಗಳಿಗೆ ಎಷ್ಟು ವಹಿವಾಟು ನಡೆಸಬೇಕು ಅಂತ ಪ್ರತಿ ಗೋಡೌನ್ಗೆ ಅಕ್ಕಿ ಬರಬೇಕು. ಆ ಅಕ್ಕಿ ಬಂದಂಥದ್ದು ಆ ತಿಂಗಳಲ್ಲಿ ಅದು ಎತ್ತುವರಿ ಮಾಡ್ಕೊಂಡು ಹೋಗಬೇಕು. ಸಾಮಾನ್ಯವಾಗಿ ಅದೇ, ಈಗ ನೀವು ಅವ್ರು ಕೊಡದೇ ಇರೋದ್ರಿಂದನೇ ಅಲ್ಲಿ ಎಕ್ಸೆಸ್ ಆಗಿ ಉಳ್ಕೊಂಡಿತ್ತಲ್ಲ. ಅಲ್ಲ, ಈಗ ನಾವು ಅವ್ರ ಎಕ್ಸ್ಪ್ಲನೇಷನ್ ಕೇಳಿದ್ದೀವಿ. ಈಗ ಅವರು ಹಲವಾರು ಕೊಡ್ತಾರೆ ರೀಸನ್ಸ್. ಈಗ ನೀವು ಯಾವುದೇ ಒಂದು ಸಂಸ್ಥೆ ಆಗಲಿ ಏನಾದರೂ ಮಾಡಬೇಕಾದಾಗ ಈಗ ನೀವು ಎಲ್ಲಿಂದ ಯಾವುದಕ್ಕೆ ಎಷ್ಟು ಸಂಸ್ಥೆಗೆ ಅಂತ ತರಿಸ್ಕೊಂಡಿದ್ರು ಅದನ್ನು ನೀವು ಸಮರ್ಪಕವಾಗಿ ಕೊಡಬೇಕಾದ್ದು ನಿಮ್ಗಳ ಕರ್ತವ್ಯ. ವೈ ಯು ಹ್ಯಾವ್ ನಾಟ್ ಗಿವನ್? ದೇ ಮೇ ಗಿವ್, ಇಲ್ಲ ಸರ್ ನಾವು ಬಿಲ್ ಹಾಕಿದ್ವಿ, ಅವ್ರು ಎತ್ಕೊಂಡು ಹೋಗಿಲ್ಲ, ನಾಳೆ ಬರ್ತಾರೆ, ನಾಡಿದ್ದು ಬರ್ತಾರೆ. ದೇ ಗಿವ್ ವೇಗ್ ರೀಸನ್ಸ್. ದಟ್ಸ್ ಆಲ್ ನಾಟ್ ಅಕ್ಸೆಪ್ಟೆಡ್. ಈಗ ಅವರನ್ನು ನಾವು ಸಸ್ಪೆನ್ಷನ್ಗೆ ರೆಕಮೆಂಡ್ ಮಾಡಿದ್ದೀವಿ. ಒಂದೇ ತಿಂಗಳದ್ದು, ಪ್ರತಿ ತಿಂಗಳಲ್ಲೂ ಬರ್ತಾ ಇರ್ತಿದ್ದು. ನಾವು ಈಗ ಈ ಸಿರಸ್ತೆದಾರ್ಗಳು ಹೋಗಬೇಕು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹೋಗಬೇಕು, DDಗಳು ಹೋಗಬೇಕು, ಅದನ್ನೆಲ್ಲ ಇನ್ಸ್ಪೆಕ್ಟ್ ಪ್ರತಿ ತಿಂಗಳು ಮಾಡಬೇಕು. ಅದರಲ್ಲಿ ಮೇಜರ್ ಯಾರು ಗೋಡೌನ್ ನಡೆಸ್ತಾ ಇರ್ತಾರೋ ಮ್ಯಾನೇಜರು, ಅವ್ರಿಗೆ ಮೇಜರ್ ತುಂಬ ರೆಸ್ಪಾನ್ಸಿಬಿಲಿಟಿ ಇರೋದು. ಏಕೆಂದರೆ ನಿಮಗೆ ಡಿಮ್ಯಾಂಡ್ ರೈಸ್ ಮಾಡೋರು ಅವರೇ, ಇಷ್ಟು ಬಂದಿದೆ ಅಂತ, ಅಕ್ಕಿ ಕೊಡಬೇಕಾದವರು ಅವರೇ. ಹಾಗಾಗಿ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ. ಇದೆ ಅಲಿ ಅಂತ, ಪ್ರಕೃದ್ದೀನ್ ಅಲಿ, ಹಾಂ, ಗೋದಾಮು ವ್ಯವಸ್ಥಾಪಕರು ಅವರು, ಪ್ರಕೃದ್ದೀನ್ ಅಲಿ ಅವರು, ಅವ್ರಿಗೆ ಇದು ಮಾಡಿದ್ದೀವಿ. ಈಗ ಶಕೀನಾ ಅವ್ರಿಗೂ, ಬಿಕಾಸ್ ಶಿ ಇಸ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್, ಅವ್ರಿಗೂ ಸಹ ಒಂದು ನೋಟಿಸ್ ಕೊಟ್ಟು ನೀವು ಎಕ್ಸ್ಪ್ಲನೇಷನ್ ಯಾತಕ್ಕೆ ಇದನ್ನು ನೀವು ನೋಡಲಿಲ್ಲ ಅಂತೇಳಿ ಅವ್ರಿಗೂ ಸಹ ಕೇಳಿದ್ದೀವಿ. ಪ್ರಕೃದ್ದೀನ್ ಅಲಿ ಗೋದಾಮು ವ್ಯವಸ್ಥಾಪಕರು. ನ್ಯಾಯಬೆಲೆ ಅಂಗಡಿಗೂ ಸಸ್ಪೆಂಡ್ ಮಾಡಿದ್ದೀವಿ. 17ನೇ ವಾರ್ಡ್ ಗ್ರಾಹಕರ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 175 SN ಪೇಟೆ, ಅದು ಅಂಗಡಿ ಸಂಖ್ಯೆ ಇದೆ. ಲೀಲಾ ಅಂತ ಯಾವುದು ಒಂದು ಹುಡುಗಿ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಆ ಓನರು ಸಹ ಇದ್ದರು. ಪ್ರಾಬಬ್ಲಿ ಆ ಹುಡುಗಿನ ಸುಮ್ಮನೆ ಇಟ್ಕೊಂಡಿದ್ದಾರೆ. ಬಟ್ ಡಾಕ್ಯುಮೆಂಟಲ್ಲಿ ಇರೋದು ಲೀಲಾ ಅನ್ನೋರ್ದೆ. ತಗೊಂಡೋಗಿದ್ದಾರೆ. ಅದು ತೊಗೊಂಡು ಹೋದ್ಮೇಲೆ ಈಗ ನೀವು ನಿಮಗೆ ಬಿಲ್ ಹಾಕಿ ಕೊಟ್ಟರು. ಈಗ ನಿಮಗೆ 38 ಕ್ವಿಂಟಲ್ ನಿಮಗೆ ಸೇರಬೇಕಿತ್ತು, ನಿಮಗೆ 38 ಕ್ವಿಂಟಲ್ ಕೊಟ್ಟರು. 38 ಕ್ವಿಂಟಲ್ ಕೊಟ್ಟ ಮೇಲೆ ಉಳಿಬೇಕಾದ್ದು, ಈಗ ಫಾರ್ ಎಕ್ಸಾಂಪಲ್ 100 ಇದ್ದರೆ ಇನ್ನು ಎಷ್ಟು ಉಳಿಬೇಕು? ಇನ್ನು 62 ಕ್ವಿಂಟಲ್ ಉಳಿಬೇಕು. 62 ಕ್ವಿಂಟಲ್ಗಿಂತ ಜಾಸ್ತಿ ಇತ್ತು ಅಂದರೆ ನೀವು ಅವರು 38 ಕ್ವಿಂಟಲ್ ಕೊಟ್ಟಿಲ್ಲ ಅಂತ ನಮ್ಮ ಲೆಕ್ಕ. ಸೊ ಹಾಗಾಗಿ ಆ ತಪ್ಪನ್ನು ಅವ್ರ ಮೇಲೆ ಹೊಣೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ. ಗ್ರಾಹಕರ ಸಹಾಯಕ ಸಂಘ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 119 ಮರಿಸ್ವಾಮಿ ಮಠ, ಅದನ್ನು ಇನ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಅಲ್ಲಿ ಸ್ವಲ್ಪ ಕ್ಲೀನ್ಲಿನೆಸ್ ಇಲ್ಲ. ಈ ಚೀಲಗಳೆಲ್ಲ ಎಲ್ಲೆಲ್ಲೋ ಹಾಕ್ಕೊಂಡಿದ್ದಾರೆ, ಕಸ ಗುಡಿಸಿಲ್ಲ. ಅದನ್ನು ಸಣ್ಣ ಪುಟ್ಟ ತಪ್ಪು ಬಿಟ್ಟರೆ ಮೇಜರ್ ನಮಗೆ ಆ ಭೌತಿಕ ದಾಸ್ತಾನಿಗೂ ನಾವು ನೋಡಿದಂಥದ್ದಕ್ಕೂ ಆನ್ಲೈನಲ್ಲಿ ಆ ಕಂಪ್ಯೂಟ್ರಲ್ಲಿ ಇರುತ್ತಲ್ಲ ಅದಕ್ಕೂ ಫಿಸ್ಟಲ್ಲಿ ಡಿಫ್ರೆನ್ಸು ತುಂಬ ವ್ಯತ್ಯಾಸ ಏನಿರಲಿಲ್ಲ. ಏಕೆಂದರೆ ಚೆಲ್ಲದಂಥ ಸಮಯದಲ್ಲಿ ಒಂದು 10 kg 25 kg ಅವನ್ನೆಲ್ಲ ವಿ ವಿಲ್ ಎಕ್ಸ್ಕ್ಯೂಸ್. ಹಾಗಾಗಿ ಅಂಥದ್ದೇನು ತುಂಬ ವ್ಯತ್ಯಾಸ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೇನು ನಾವು ಆ್ಯಕ್ಷನ್ ತೊಗೊಳ್ಳಿಲ್ಲ. ಒಂದು ವಾರ್ನ್ ಮಾಡಿ ಇದನ್ನೆಲ್ಲ ನೀಟಾಗಿ ಇಟ್ಕೋಬೇಕು. ಅವರು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ಒಂದು ಚಾರ್ಟ್ ಹಾಕಬೇಕು. ಆ ಗ್ರಾಹಕರಲ್ಲೇ ಒಂದು 4 ಜನನ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಮೆಂಬರ್ ಅಂತ ಮಾಡಿಕೊಂಡು ಜಾಗೃತಿ ಸಮಿತಿ ಅಂತ ಒಂದು ಮಾಡ್ಕೋಬೇಕು. ಅವ್ರ ನಂಬರ್ನ ಅಲ್ಲಿ ಹಾಕಿರ್ಬೇಕು ಹೊರಗಡೆ. ಅದ್ರ ಜೊತೆಗೆ ನಾವೇನು ಮಾಡಿದ್ದೀವಿ, ಈ ಆಯೋಗ ರಚನೆ ಆದಮೇಲೆ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲೂ ಇನ್ಕ್ಲೂಡಿಂಗ್ ನಮ್ಮದು 6 ಜನ ಇನ್ನೂ ಒಬ್ಬರು ಸದಸ್ಯರಿದ್ದಾರೆ. ಈ 6 ಜನದ್ದು ಹೆಸರು ಮತ್ತು ನಂಬರು, ಮೊಬೈಲ್ ನಂಬರ್ನ ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲೂ ಹಾಕಬೇಕು ಅಂತ ಹೇಳಿದ್ದೀವಿ. ಈಗ ಸೊ ದಟ್ ಅವ್ರಿಗೇನಾದರೂ ಅಕ್ಕಿನ ಈಗ 5 kg ಕೊಡಬೇಕು, ತಮಗೆಲ್ಲ ಗೊತ್ತಿದೆ. ನೆಕ್ಸ್ಟ್ ಮಂತಿಂದ 10 kg. ಸೊ ಅದನ್ನೆಲ್ಲ ಕೊಡುವಂಥದ್ದು ಏನಾದ್ರು ಕಡಿಮೆ ಕೊಟ್ಟರೆ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಅವ್ರಿಗೆ ಅದೇನಾದ್ರು ಸಮಸ್ಯೆ ಇದ್ದು ನೋಡಿ ಇಷ್ಟು ನಂಬರ್ಸ್ ಇದೆ ತಡಿ ಇವ್ರಿಗೆ ಯಾರಿಗಾರು ಫೋನ್ ಮಾಡಿ ಕೇಳೋಣ ಅಂತ. ಕೆಲವು ಕಡೆ ಇಲ್ಲಿ ಜಿಲ್ಲೆಯಲ್ಲಿ ನಾವು ಕಂಡು ಬರಲಿಲ್ಲ. ಕೆಲವು ಕಡೆ ಹೆಬ್ಬೆಟ್ಟು ಹೊತ್ತಲಿಕ್ಕೆ 20 ರೂಪಾಯಿ 30 ರೂಪಾಯಿ ಹಂಗೆಲ್ಲ ತಗೋತಾರೆ. ಸೊ ಒಂದು ಕೊಡಲಿಕ್ಕೆ. ಸೊ ಇಲ್ಲೇನು ಜಿಲ್ಲೆಯಲ್ಲಿ ನಮ್ಗೆ ಅದು ಕಂಡು ಬರಲಿಲ್ಲ. ಸೊ ಅದು ಸಹ ನಾವು ಯಾರಿಗೂ ಹಣ ಕೊಡಬೇಡಿ, ನೀಟಾಗಿ ಇಟ್ಕೋಬೇಕು. ಮತ್ತು ಅದನ್ನು ಒಂದು ಸೈಂಟಿಫಿಕ್ ವೇನಲ್ಲಿ ಜೋಡಿಸ್ಬೇಕು. ಅಕ್ಕಿನ ಯಾರೇ ಬಂದು ಕೌಂಟ್ ಮಾಡಬೇಕು ಅಂದರೆ ಒಂದು ಲೈನ್ಗೆ 10 ಮೂಟೆ 20 ಮೂಟೆ ಹಂಗಿರಬೇಕು. ಒಂದು ಲೈನಲ್ಲಿ 20 ಇದೆ ಅಂದರೆ 20 ಎಲ್ಲದರಲ್ಲೂ ಇರಬೇಕು. ಆ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೂ ವಾರ್ನ್ ಮಾಡಿದ್ದೀವಿ. ಆಮೇಲೆ ಪುನಃ ಹೇಳಿದ್ದೀವಲ್ಲ, ಈಗ ಹೇಳ್ತಾ ಇದ್ದಿದ್ದಾನೆ ಅದನ್ನೇ ಅಲ್ವಾ ಹೇಳಿದ್ದು, ನೀವು ಕೇಳಿಸ್ಕೊಳ್ಳಿಲ್ಲ ಅನಿಸುತ್ತೆ.
ಈಗ ಅಫೆಕ್ಷನ್ ಬುಕ್ ಅಂತಿಟ್ಟು ಅದ್ರಲ್ಲಿ ಬರೀಬೇಕು, ಪ್ರತಿ ತಿಂಗಳು ಹೋಗಿ ಅವರು ಬರೆದು ಅದನ್ನೆಲ್ಲ ಮಾಡಿ ಆ ನ್ಯೂನತೆಗಳು ಕಂಡು ಬಂದರೆ ಮತ್ತೆ ನಾವು ಈಗೇನು ಮಾಡ್ತೀವಿ, ನಾವು ಹೋಗಾದ್ಮೇಲೆ ಈಗ ನಿಮ್ಗೆ ಇಷ್ಟು ಜನಕ್ಕೆ ಅವೇರ್ನೆಸ್ ಇದೆ, ಎಲ್ಲರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೆ ಈ ಇರುವಂಥ ಈಗ ಒಂದು 30-40 ಜನ ಇದ್ದೀರಾ, ಆ 30-40 ಜನದಲ್ಲಿ ಯಾರಾದರೂ ಒಬ್ಬರು ಹೇಳಿದ್ರು ನಾವು ಓವರ್ ದ ಫೋನ್ ವಿಲ್ ಸೆಟರೇಟ್ ದ ಥಿಂಗ್ಸ್. ಸೊ ಕೇಂದ್ರ ಗ್ರಾಹಕರ ಸಹಾಯಕ ಸಂಘ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 121, ಪುನಃ ಅದು ಮರಿಸ್ವಾಮಿ ಮಠ. ಅಂಗಡಿ ಪರಿಶೀಲಿಸಲಾಗಿ ಆನ್ಲೈನ್ ದಾಸ್ತಾನಿಗೂ ಭೌತಿಕ ದಾಸ್ತಾನಿಗೂ ಸುಮಾರು 15 ಕ್ವಿಂಟಲ್ ವ್ಯತ್ಯಾಸ ಬಂತು. ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ತಿಂಗಳಿಗೆ 15 ಕ್ವಿಂಟಲ್ ಅಂದರೆ ಇರುವಂಥ ಸಾವಿರಾರು ನ್ಯಾಯಬೆಲೆ ಅಂಗಡಿಗಳಲ್ಲಿ ಜಿಲ್ಲೆಯಾದ್ಯಂತ ಎಷ್ಟು ವ್ಯತ್ಯಾಸಗಳು ಬರ್ತವೆ. ಹಾಗಾಗಿ ಆ ನ್ಯಾಯಬೆಲೆ ಅಂಗಡಿಗೆ 15 ಕ್ವಿಂಟಲ್ ಒಂದು ಎಕ್ಸೆಸ್ ಅಂತಂದರು. ಅವರೂ ಸಹ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ, ಗ್ರಾಹಕರು ಕೊಟ್ಟಿಲ್ಲ ಅನ್ನೋ ದೃಷ್ಟಿಯಿಂದ ಅವ್ರನ್ನೇನು ಮಾಡಿದ್ವಿ, ಅವ್ರನ್ನೂ ಸಹ ನಾವು ಸಸ್ಪೆಂಡ್ ಮಾಡಿದ್ವಿ ಆ ಅಂಗಡಿ ಸಹ. ಈಗ ಮಾಲೀಕರು ಇದ್ರ ನಂಬರ್ ತೊಗೊಂಡಿದ್ದೀವಿ 121, ಇವ್ರನ್ನ ಕರೀ ಡೀಟೇಲ್ ಚೆಕ್ಕಿಂಗ್ ಪೇಷಂಟ್ ಆರ್ಡ್ರು ಎಲ್ಲ ಆಗಿದೆ, ಇಲ್ಲೆಲ್ಲ ಆರ್ಡರ್ಸ್ ಇದೆ, ನಾವು ಕೊಡ್ತೀವಿ ಎಲ್ಲ ಡೀಟೇಲ್ಸ್ ಟೋಟಲಿ ವಿಲ್ ಗೋ ಬೈ ಒನ್ ಅಲ್ಲ. ಈಗ ಒಂದು ಸಾರಿ ಡೀಟೇಲ್ಸ್ ಇದು. ಆಮೇಲೆ ಏನಾಗಿದೆ, ಬಳ್ಳಾರಿ ನಗರ ಗ್ರಾಹಕರ ಸಹಾಯಕ ಸಂಘ ನ್ಯಾಯಬೆಲೆ ಅಂಗಡಿ ಇನ್ನೊಂದು 120, ಅದರಲ್ಲೂ ಸಹ ಹೆಚ್ಚುವರಿಯಾಗಿ ಸುಮಾರು 17 ಕ್ವಿಂಟಲ್ ಬಂತು. 17 ಕ್ವಿಂಟಲ್ ವ್ಯತ್ಯಾಸ ಬಂದಿರೋದ್ರಿಂದ ಆ ಅಂಗಡಿ ಸಹ ಅಮಾನತು ಮಾಡಿದೆ. ಅಲ್ಲೇ 121, 120. ಆಮೇಲೆ ಬಳ್ಳಾರಿ ನಗರದ ಮೆಟ್ರಿಕ್ ಪರಿಶಿಷ್ಟ ಜಾತಿ ಕೋಟೆಯಲ್ಲಿರುವ ಹಾಸ್ಟೆಲ್, ಟೋಟಲಿ ಆವತ್ತು 3 ಅಂಗಡಿಗಳು ಅಲ್ಲೇ ಸಿಟಿಯಲ್ಲಿ ಸಸ್ಪೆಂಡ್ ಆಯಿತು. ಬಳ್ಳಾರಿ ನಗರದ ಮೆಟ್ರಿಕ್ ಪರಿಶಿಷ್ಟ ಜಾತಿ ಕೋಟೆಯಲ್ಲಿರುವ ಹಾಸ್ಟೆಲ್ಗೆ ಭೇಟಿ ನೀಡಿದ್ವಿ ಅವತ್ತು. ಪುನಃ ಆಮೇಲೆ ನಂತರ ಬಳ್ಳಾರಿ ನಗರದ ನರ್ಸಿಂಗ್ ಮಹಿಳಾ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಸ್ಟೆಲ್, ನರ್ಸಿಂಗ್ ಕಾಲೇಜ್ಗೆ ಹೆಣ್ಮಕ್ಳಿಗೆ ಒಂದು ಬೇರೆ ಹಾಸ್ಟೆಲ್ ಇದೆ, ಅದು ಸಹ ಭೇಟಿ ಮಾಡಿದ್ವಿ. ಹಾಸ್ಟೆಲ್ ಏನೇನು ನ್ಯೂನತೆ ಇತ್ತು ಅಂತ ಇನ್ ಜನರಲ್ ಹೇಳ್ತೀನಿ, ಯಾಕೆಂದರೆ ಎಲ್ಲ ಹಾಸ್ಟೆಲ್ದು ಒಂದೊಂದು ಹೇಳೋ ಬದಲು ಇನ್ ಜನರಲ್ ಹೇಳ್ತೀನಿ. ನಾವೆಲ್ಲರೂ ನೋಟಿಸ್ ಮಾಡಿರುವಂಥದ್ದನ್ನು ಒಟ್ಟಿಗೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.